ಸ್ನೇಹಿತರೆ ನಮಸ್ಕಾರ. ಬೆಳಗಿನ ಜಾವ 4 ಗಂಟೆ ನಾವಿದ್ದೇವೆ ಕಾಮಧೇನು ಕ್ಷೇತ್ರ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ದಿವ್ಯ ದರ್ಶನವನ್ನು ಪಡೆಯೋಕ್ಕೆ ಬಂದಿದ್ದೇವೆ. ಸ್ವಾಮಿಯವರ ದರ್ಶನವನ್ನು ಪಡ್ಕೊಂಡು ಪಾದಯಾತ್ರೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಗುರುವಾರ ಹೊಸ ವರ್ಷ, ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸುಖವನ್ನ ನೀಡೆಂದು ಎಂದು ಕೇಳನು ನಾನು ರಾಘವೇಂದ್ರ. ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ. ಎಲ್ಲಿದ್ದರೇನು ನಾ ಹೇಗಿದ್ದರೇನು ನಾ ರಾಘವೇಂದ್ರ. ನಿನ್ನಲ್ಲಿ ಶರಣಾಗಿ ನೀ ನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ. ರಾಘವೇಂದ್ರ 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 ನಿನ್ನೆರೆ ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ 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 ಎನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ 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 ಎನ್ನಿರಿ, ನಾಮ ಸ್ಮರಣೆಯಿಂದ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ. ಪಾದಯಾತ್ರೆ ಹೋಗ್ತಾ ಇದ್ದಾನೆ. ಎಲ್ರಿಗೂ ಒಳ್ಳೇದು ಮಾಡಲಿ. ರೋಡಲ್ಲಿ ಸಿಕ್ಕಿ ಮಾತಾಡ್ಸಿದ್ರು ಸಾಕು, ದಯವಿಟ್ಟು ಆಯಿತಾ. ಸಾಕಷ್ಟು ದರ್ಶನ ಮುಗಿಸಾಯ್ತು, ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಪಡೆದಾಯಿತು. ಇನ್ನೇನು ಕನಸಿನ ಹಾದಿಗಳನ್ನ ಒಂದೊಂದೇ ಹೆಜ್ಜೆ ಇಕ್ತಾ ನಾವು ಮುಂದೆ ಹೋಗೋಣ ಅಂತ ಪ್ರಾರಂಭ ಮಾಡ್ತಾಯಿದ್ದೀವಿ. ಈಗ ನಮ್ಮ ಪಾದಯಾತ್ರೆ ಶುರುವಾಗಿದೆ. ರಾಘವೇಂದ್ರ ಸ್ವಾಮಿಗೆ ನಮಸ್ಕರಿಸ್ತಾ ನಾವು ಪಾದಯಾತ್ರೆನ ಪ್ರಾರಂಭ ಮಾಡ್ತಾಯಿದ್ದೇವೆ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮತ್ತು ನಮ್ಮ ಅಪ್ಡೇಟ್ಸ್ ನಾನು ಕೊಡ್ತಾನೆ ಇರ್ತೀನಿ. ಪಾದಯಾತ್ರೆಯಲ್ಲಿ ಯಾರಾದರೂ ಜಾಯ್ನ್ ಆಗಬೇಕು ಅನ್ನೋರು ಖಂಡಿತ ಜಾಯ್ನ್ ಆಗ್ಬೋದು. ನಾನಿಲ್ಲಿ ಮಾದನಾಯಕನಹಳ್ಳಿಯಿಂದ ಮುಖ್ಯ ರಸ್ತೆಯಿಂದ ತುಮಕೂರು ರಸ್ತೆ ಮಾರ್ಗವಾಗಿ ನೆಲಮಂಗಲ, ತುಮಕೂರು ರಸ್ತೆ, ಶಿರಾ ಮಾರ್ಗವಾಗಿ ಹೋಗ್ತಾ ಇದ್ದೀನಿ. ಮುಂದಿನ ಮಠದ ದರ್ಶನ ಮುಗಿಸ್ಕೊಂಡು ಕಂಸಂದ್ರ ಮಾರ್ಗವಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ದರ್ಶನ ಪಡೆದು ನೆಲಮಂಗಲ ಮುಖ್ಯ ರಸ್ತೆಯ ಮೂಲಕ ನೆಲಮಂಗಲ, ಟೋಲ್ ಪ್ಲಾಜಾ, ಹಾಗೆ ಇಲ್ಲಿ ಇರುವ ಹನುಮನ ಗುಡಿ, ಆಂಜನೇಯನ ದರ್ಶನವನ್ನು ಮಾಡಿ ತಂದೆ ಆಂಜನೇಯನ ದರ್ಶನ ಮುಗಿಸ್ಕೊಂಡು ಹೊಸ ವರ್ಷದಂದು ಆಂಜನೇಯ ದರ್ಶನ ಮಾಡಿ ತಂದೆ ಯಾವ ಅಡ್ಡ ಆತಂತೆ ನಮ್ಮ ಪಾದಯಾತ್ರೆಗೆ ಬರದಂತೆ ನೋಡ್ಕೊಳ್ಳಪ್ಪ ಅಂತ ಬೇಡಿಕೊಂಡು ಪೂಜೆ ಮುಗಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಸೊ ಎಲ್ಲ ಅಪ್ಡೇಟ್ಸು ಕೂಡ ನಾನು ನಿಮಗೆ ಪೋಸ್ಟ್ ಮಾಡ್ತಾ ಇರ್ತೇನೆ. ದಯಮಾಡಿ ನಿಮ್ಮ ಸಪೋರ್ಟ್ ಬೇಕು. ನಾನು ಮಂತ್ರಾಲಯಕ್ಕೆ ತೆರಳಬೇಕು ಅಂತಂದರೆ ನಾವೀಗ ಎಲ್ಲ ನೆಲಮಂಗಲ ನಿಮ್ಮ ಆಂಜನೇಯ ಸ್ವಾಮಿಯ ಸಂಪೂರ್ಣವಾಗಿರಬೇಕು. ತಂದೆ ನಮಗೆ ದಾರಿಯಲ್ಲಿ ಯಾವ ಅಡ್ಡ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಈ ಪಾದಯಾತ್ರೆಗೆ ಕಮೆಂಟ್ ಮಾಡಿ. ಹಾಗೆ ಬೆಳಗಾವಲಾಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ ಭಕ್ತಾದಿಗಳು ಯಾರೆಲ್ಲ ಇದ್ದಾರೆ, ಓಂ ಶ್ರೀ ಗುರು ರಾಘವೇಂದ್ರ ಪ್ರಾರ್ಥನೆ ಮಾಡಿ. ಈಗ ಆಂಜನೇಯ ಸ್ವಾಮಿ ಈ ಹೊಸ ವರ್ಷದಿಂದ ತಮ್ಮೆಲ್ಲರಿಗೂ ಒಳ್ಳೆಯದಾಗಿ ಎಲ್ಲ ಆಗಿದೆ. ರಾಯರ ಆಶೀರ್ವಾದ ತಮ್ಮೆಲ್ಲ ಮೇರಿರಲಿ ಅಂತೇಳಿ ನಾನು ಹೀಗೆ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ರಾಯರಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಥ್ಯಾಂಕ್ ಯು. ಶುಭ ದಿನ. ಶುಭಾಶಯಗಳು.